ವಿಜಯಕಾಳಿ ಅಮ್ಮನವರ ವಿಗ್ರಹವನ್ನು ತಲೆ ಮೇಲಿಟ್ಟು ತೀರ್ಥ ಸ್ನಾನ ಮಾಡಿಸಿದ್ರಲ್ಲ, ಹೇಗನ್ನಿಸ್ತು ಸರ್? ತುಂಬಾ ಚೆನ್ನಾಗಿತ್ತು ಸರ್. ಯಾಕಂದರೆ ನಾನು ಹೇಳಿದ್ನಲ್ಲ, ಪಾಸಿಟಿವ್ ವೈಬ್ಸ್ ಅನ್ನೋದು ಅದು ತಾಯಿ ಇಟ್ಟಿದ ತಕ್ಷಣ ನಮಗೆ ಗೊತ್ತೇ ಆಗಲ್ಲ ಚೇಂಜಸ್ ಹೆಂಗಾಗುತ್ತೆ ಅಂದರೆ ಬಾಡಿಲಿ ನಮಗೆ ಕಂಪ್ಲೀಟಾಗಿ ಗೂಸ್ ಬಂಪ್ಸ್ ಬಂದುಬಿಡುತ್ತೆ. ಸೊ ಒಂಥರ ಆ ಶಕ್ತಿನೇ ಮೈ ಮೇಲೆ ಬಂದಂಗೆ ಅನಿಸುತ್ತೆ ಸರ್. ತುಂಬಾ ಚೇಂಜಸ್ ಇರುತ್ತೆ. ತುಂಬಾ ಅದ್ಭುತವಾದ ಅನುಭವ ಅಂತ ಹೇಳ್ತೀನಿ ನಾನಂತೂ. ಮತ್ತು ಇಲ್ಲಿ ಕೌಡೆ ಶಾಸ್ತ್ರ ಹೇಳ್ತಾರೆ ಗುರುಗಳು. ಸೊ ಏನೇ ಸಮಸ್ಯೆ ಇದ್ದರೂ ಬನ್ನಿ, ಕೇಳಿ. ಕೌಡೆ ಶಾಸ್ತ್ರದಿಂದನೂ ನಿಮಗೆ ಗೊತ್ತಾಗುತ್ತೆ ಏನು ಸಮಸ್ಯೆ ಇದೆ, ಏನಿಲ್ಲ. ಸೊ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಪರಿಹಾರನೂ ಅವರೇ ಹೇಳ್ತಾರೆ ನಿಮಗೆ. ಮೇಡಮ್ ನಾನೇನು ಕೇಳಿಲ್ಲ, ಸ್ವತಃ ನಮ್ಮ ತಾಯಿಯವ್ರು ಕೇಳಿದರು. ಸೊ ಅವ್ರಿಗೆ ಅನುಭವ ಆಗಿದೆ ಮೇಡಮ್, ಚೇಂಜಸ್ಸು ಆಗಿದೆ ಅವರು ಕೇಳಿದ್ಮೇಲೆ. ಸೊ ಏನು ಪ್ರಾಬ್ಲಮ್ ಇತ್ತು ಮತ್ತು ಏನು ಪರಿಹಾರ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ, ಮತ್ತು ಯಾವ ವಾರ ಬಂದರೆ ಏನು ಮಾಡಿದ್ರೆ ಅಂತ ಹೇಳಿ ಅವರು ಸೂಚಿಸಿದ್ದಾರೆ. ಸೊ ಅದ್ರ ಪ್ರಕಾರ ನಾವು ನಡ್ಕೊಂಡೋದ್ರೆ ಅದು ಖಂಡಿತವಾಗ್ಲೂ ಆಗುತ್ತೆ ಮೇಡಮ್. ಪ್ರತಿಯೊಂದು ವ್ಯವಸ್ಥೆನೂ ಚೆನ್ನಾಗಿದೆ. ಮತ್ತು ಬರೋರಿಗೂ ಅಷ್ಟೇ, ಭಕ್ತಾದಿಗಳಿಗೆ ಟ್ರೀಟ್ ಮಾಡೋದಿರ್ಬೋದು, ಯಾರನ್ನೂ ಆ ಥರ ಆ್ಯಟಿಟ್ಯೂಡಲ್ಲಿ ಆ ಥರ ಎಲ್ಲ ಏನಿಲ್ಲ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಯಾರಿಗೆ ಏನೇ ಸಮಸ್ಯೆ ಇದ್ರೂ ಬಿಡಿಸಿ ಹೇಳ್ತಾರೆ ಪರಿಹಾರ. ಈ ರೀತಿ ಈ ಥರ ನೀವು ಏನಿದೆ ಸಮಸ್ಯೆಗೆ ನಿಮಗೆ ಪರಿಹಾರ ಸಿಗುತ್ತೆ ಅಂತೇಳಿ ಬಿಡಿಸಿ ಹೇಳಿದಾಗ ಸೊ ಅದು ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಮೇಡಮ್, ಏನು ಮಾಡ್ಕೋಬೋದು ಇರಲ್ಲ. ಹೌದು ಮೇಡಮ್. ಇವಾಗ ರಾಹುಗಾಲದಲ್ಲಿ ಕರ್ಕೊಂಡು ಬರ್ತಾರೆ, ಸೊ ದಾಟಿಸ್ತಾರೆ. ಸೊ ಅದರಿಂದನೂ ಏನಾದ್ರು ಅವ್ರಿಗೆ ಸಮಸ್ಯೆ ಇದ್ದರೆ ಅಥವಾ ಅವ್ರಿಗೇನೋ ಹೆಲ್ತ್ ಇಶ್ಯೂಸ್ ಇದ್ರೂ ಒಂದು ಸಲ ದಾಟಿಸಿದ್ರು ಅದು ಪವರೇ ಒಂಥರ ಡಿಫ್ರೆಂಟ್ ಇದೆ ಮೇಡಮ್. ಅದು ಹೇಳೋಕ್ಕಾಗಲ್ಲ. ಕಂಪ್ಲೀಟಾಗಿ ಒಂದು 2-3 ದಾಟಲ್ಲೇ ನಿಮಗೆ ಚೇಂಜಸ್ ಗೊತ್ತಾಗ್ಬಿಡುತ್ತೆ. ಏನೇ ಇದ್ರೂ ಸರ್ ಅವ್ರಿಗೆ ಹೆಲ್ತ್ ಇಶ್ಯೂಸು ಅಥವಾ ಕಾಲು ನೋವು ಏನೇ ಇದ್ರೂ ಅವ್ರಿಗೆ ಕಮ್ಮಿ ಆಗಿಬಿಡುತ್ತೆ ಅದರಲ್ಲೇ, ಬಸವಣ್ಣನ ದಾಟಲ್ಲೇ.